ಕನ್ನಡ ತಿಳಿಪ ಇವಾಗ ಯೋಗಿ ಇದ್ದಂಗಿಲ್ಲ. ಇನ್ನೇನು ಅಪ್ಪ ಮುಖ ಬಂದ್ಬಿಡ್ತಾನೆ, ನಮ್ಮ ಬೈಲಿ ಎಲ್ಲ ಕೇಳ್ಬಿಡೋಣ. ಗೌಡ್ರೆ ಗೌಡ್ರೆ, ಅರೆ ಯಾರಪ್ಪ ಇದು? ನಾನ್ ಗೌಡ್ರೆ, ನಿಮ್ ಮನೆ ಆಳ್ ಮಾಲಿಂಗ. ಇವ್ರು ಯಾರೋ ನಿಮ್ ಮನೆ ಹುಡುಕ್ತಾ ಇದ್ರು, ಕರ್ಕೊಂಡ್ ಬಂದೀನಿ. ಓಹೋ ನಮಸ್ಕಾರ, ಬರ್ರಿ ನಮಸ್ಕಾರ ಗೌಡ್ರೆ. ನಾನು ಅಲ್ಲಿ ಹೊರಗೆ ಬಂದಾಗೆ ಅನ್ಕೊಂಡೆ ನಿಮ್ ಮನೆ ಎದುರಿಗಿನ ಅದಲ್ ಗೇಟು ನೀವು ಒಂಥರ ಬಿಲ್ ಗೇಟ್ ಇದ್ದಂಗೆ ನೋಡ್ರಿ. ಇವ ನಿಮ್ ಮನೆ ಕೆಲಸ ಮಾಲಿಂಗ ಒಂದು ಮಷಿನ್ ತಗೊಂಡು ಎಷ್ಟು ಚಂದ ಕರ್ಕೊಂಡ್ ಬಂದ್ರಿ ನಿಮ್ ಮನೆಗೆ. ಮಷೀನ್ ಎಲ್ಲ ಕೂತಿಯಾರೆ, ಇದನ್ GPS ಅಂತಾರೆ. ಇವ್ರ ಮನೆಗೆ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿವ್ರಿ. ಇವ್ರ ಮನೆಗೆ ಯಾವ್ದೋ ಕೊಂಪೆಲ್ ಐತೆ ಅಂತ ಇದ್ ತೆಕೊಟ್ಟಾರ. ಹೌದ್ರಿ, ಹೊಸ ಹುಡುಗ ಮಾಲಿಂಗ ಅಂತ ಕೆಲ್ಸಕ್ಕೆ ಇಟ್ಕೊಂಡಿದೀವಿ. ಕೇಳಿದ್ರೆ ಅವನ ಇತಿಹಾಸನ. ಅವನು ಶ್ರೀಲಂಕಾ ಕ್ರಿಕೆಟ್ ಟೀಮ್ ಒಳಗೆ ಬಾಲಿಂಗ್ ಮಾಡ್ಕೊಂಡಿದ್ದ. ಮೊನ್ನೆ ವರ್ಲ್ಡ್ ಕಪ್ ಒಳಗೆ ಇಂಡಿಯಾದವ್ರ ಹತ್ರ ಸಖತ್ತಾಗಿ ಹೊಡ್ಸ್ಕೊಂಡು ಸೋದ್ಮೇಲೆ ಬಹಳ ಬೇಜಾರಾಗ್ಬಿಟ್ಟಿದ್ದ. ಅದಕ್ಕೆ IPL ಹರಾಜೊಳಗು ಯಾರು ತಗೊಳ್ಳೋರಿರ್ಲಿಲ್ಲ. ನಾನೇ ಒಂದ್ ಸ್ವಲ್ಪ ಏನೋ ಚಿಲ್ಲರೆ ಹಾಕಿ ತಗೊಂಡ್ಬಂದ್ಬಿಟ್ಟೆ. ಹಂಗೆ ತಮ್ಮ ಊರು, ತಮ್ಮ ಹೆಸರು? ನಮ್ದು ಹುಬ್ಬಳ್ಳಿ ಹತ್ರ ಒಂದು ಊರು, ಕಿತ್ತೋಗಿರೋ ಊರು ಹಳ್ಳಿ ಅಂತ ಹೇಳಿ. ನನ್ನ ಹೆಸರು ಯಕ್ಕುಟ್ಟಪ್ಪ ಅಂತ ಹೇಳಿ. ಈಕಿ ನನ್ನ ಹೆಂಡತಿ ಯಾಮಾರಮ್ಮ ಅಂತ ಹೇಳಿ. ನಾನು ಮಾರಮ್ಮ ಅಂತೀನಿ ಪ್ರೀತಿಯಿಂದ. ಹೌದ್ರಿ? ಇವ ನನ್ನ ಮಗ, ಒಬ್ಬರ ಮಗ ಅಮೆರಿಕದಾಗ ಇರ್ತಾನ. ಇವನ ತಂದಿದ್ದೀವಿ ಶೂಸು ಚಡ್ಡಿ ಎಲ್ಲ. ಇವ ಬೆಳಗದನ, ಆದ್ರ ಅದೃಷ್ಟ ಬರೋದು ಅಂತ ಹೇಳಿ ಕರಿಬಸವ ಅಂತೀವಿ. ಡ್ಯಾಡಿ ಸ್ಟಾಪ್ ಇಟ್. ಎಲ್ಲರೂ ನನ್ನ ಅಮೆರಿಕಾದಲ್ಲಿ BB ಅಂತ ಕರೀತಾರೆ, ನೀವು ಹಾಗೆ ಕರೀರಿ. ಬಿಬಿ ಡಬಲ್ ಬಿ ಹಂಗಂದ್ರೇನಪ್ಪ? ಬ್ರೋಕರ್ ಕರಿಬಸವ ಅಂದ್ರೆ ಇಂಗ್ಲಿಷ್ ನಲ್ಲಿ ಬ್ಲಾಕ್ ಬುಲ್ ಅಂತ ಅರ್ಥ. ಅದನ್ನ ಶಾರ್ಟ್ ಫಾರ್ಮ್ ಆಗಿ BB ಅಂತ ಇಟ್ಕೊಂಡಿದ್ದೀನಿ. ಗೊತ್ತಾಯ್ತಾ ಮ್ಯಾನ್? ಚೆನ್ನಾಗೈತಿ ಬಿಬಿ. ಹಂಗಂದ್ರೆ ನಾನು ಬಿಬಿ. ಏನಪ್ಪ ಹಾಗಂದ್ರೆ? ಬ್ರೋಕರ್ ಗೋರಯ್ಯ. ಓ, ನೀನು ಇಂಡಿಯನ್ BB, ನಾನು US BB. ಗೊತ್ತಾಯ್ತಾ ಮ್ಯಾನ್? ಯಾಮರಮ್ಮನ್ ಮಗ ಅಂದ್ರೆ ಏನ್ ಅನ್ಕೊಂಡಿರಿ? ಅಷ್ಟು ಸರಳಾಗಿ ಮಾಡಕ್ ಆಗುದಿಲ್ರಿ ಅವನ್ನ. ಅಲ್ರಿ, ಗಂಡಿನ ಕಡೆಯವ್ರಂದ್ರೆ ಸ್ವಲ್ಪನೇ ಹೆದರಿಕೆನೇ ಇಲ್ಲಲ್ಲ ನಿಮಗ? ನಿಲ್ಲಿಸ್ಕೊಂಡ ಮಾತಾಡ್ತಿರಲ್ರಿ? ಸಂತೋಷ. ಅಲ್ಲಲ್ರಿ, ಸೋಮ ಮೇಲೆ ನಮ್ಗಿಂತ ಹಳ್ಳಿ ಅವರೇ ಬಂದ್ಬಿಟ್ರು ಅನ್ಸುತ್ತೆ. ಹಂಗೆ ತಮ್ಮ ಪ್ರಯಾಣ ಗಿಯಾಣ ಎಲ್ಲ ಚೆನ್ನಾಗಿತ್ತ? ಪ್ರಯಾಣ ಇಂಡಿಯಾದಲ್ಲಿ ಎಲ್ಲಿ ನೋಡಿದಷ್ಟು ಮನುಷ್ಯರು ಮುಖದ ಮೇಲೆ ಅಷ್ಟು ಆಟಾಡ ರೋಡ್ನಲ್ಲಿ ಎಮ್ಮೆಸ್ಸಾಗನೆ, ಮಲ್ಕೊಳ್ಳೋ ಬೆಡ್ನಲ್ಲಿ ಕೆತ್ತಿಗನೆ. ಐ ಡೋಂಟ್ ಲೈಕ್ ಇಟ್. ಕರಿಬಸ್ಯ 5 ವರ್ಷ ಅಮೆರಿಕದಾಗ ಅದನ್ನ ಎಷ್ಟರು ಮಾತಾಡ್ತಾನ ನೋಡ್ರಿ. ರೀ, ನೀವು ಸುಮ್ಕೊಂಡ್ರಿ. ಅವನು ಅಮೇರಿಕಾದಾಗ ಬಂದನ. ಅವ್ನ ಸ್ಟ್ಯಾಂಡರ್ಡೇ ಬೇರೆ. I like it, mommy. ಅವ್ರಿಗೆ ಬೇಗ ಹೋಗ್ಬೇಕಂತೆ, ಬೇಗನೆ ಕರೆಸ್ರಿ. ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು. ಇವಳೆ ನನ್ನ ಮುದ್ದಿನ ಮಗಳು ಸುಕುಮಾರಿ ಅಂತ. ತುಂಬಾ ಮುದ್ದಿಂದ ಸಾಕಿದೀವಿ. ಸುಕ್ಕು, ಈ ಕುತ್ಕೊಂಡವ್ರಿಗೆಲ್ಲರಿಗೂ ನಮಸ್ಕಾರ ಮಾಡೋಣ. ನಾನು ಹಳ್ಳಿಯಲ್ಲಿ ಇದ್ದೇನೆ ಅನ್ಕೊಂಡು ನಿಮ್ಮೆಲ್ಲರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ನಿಮ್ಮ ಆಶೀರ್ವಾದ ಪಡ್ಕೊತೀನಿ ಅಂತ ನೀವೇನಾದ್ರೂ ತಿಳ್ಕೊಂಡಿದ್ರೆ ಸಾರಿ, ಕ್ಷಮಿಸ್ಬೇಡಿ. ನಾ ಹಳ್ಳಿಯಲ್ಲಿ ಇದ್ರೂ ಕೂಡ ಒಂಥರ ಮಾಡರ್ನ್ ಹುಡುಗಿ ನಾನು. ಇಲ್ಲಿ ಕುತ್ಕೊಂಡಿರೋ ಎಲ್ರಿಗೂ ನನ್ನ ಕಡೆಯಿಂದ ಹಾಯ್ ಹಾಯ್ ಹಾಯ್. ಅಬ್ಬಾ, ಎಷ್ಟು ಸೊಕ್ಕು, ಎಷ್ಟು ಗರ್ವ ಅಂತೀನಿ ಹುಡುಗಿಗೆ. ರೀ, ಬೆಳಿಗ್ಗೆ ಬರುವಾಗ್ಲೇ ಅನ್ಕೊಂಡೆ ಏನೋ ಅಡ್ಡವಟ್ ಆಗ್ತೈತಿ ಅಂತ. ಆ ದರಿದ್ರ ಬೆಕ್ಕ ಬೇರೆ ಅಡ್ಡ ಬಂತು ಬರುವಾಗ. ಅಯ್ಯೋ ಪಾಪ, ಆ ಬೆಕ್ಕು ಯಾವ ಕೆಲ್ಸಕ್ಕೆ ಹೊರಟಿತ್ತೋ ಏನೋ. ನೀವು ಅದಕ್ಕೆ ಅಡ್ಡ ಬಂದ್ರಿ ಅಂದ್ಮೇಲೆ ಇನ್ನು ಆ ಬೆಕ್ಕಿನ ಕೆಲಸ ಆದಂಗೆ ಬಿಡಿ.
ಮಾತು ಅಂತೀನಿ ಈ ಹುಡುಗಿಗೆ. ನಾನು ಮುತ್ತಿನಂತ ಮಗನಿಗೆ ಇಂಥ ಬಜಾರಿ ಹೆಣ್ಣು ಬೇಡ ಬೇಡ. ಮಾಮಿ ಕೂಲ್ ಡೌನ್. ಈ ಹುಡುಗಿಗೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ, ಅದಕ್ಕೆ ಹೇಳ್ತಾರೆ. ಹಾಯ್ ಬೇಬಿ, ಬೈ ದ ವೇ ಮೈ ನೇಮ್ ಇಸ್. ಗೊತ್ತು ಕೇಳಿಸ್ಕೊಂಡೆ. ಕರಿ ಬಸವ, ಅಮ್ಮನ ಮಾತಿಗೆ ತಲೆ ಆಡ್ಸೋ ಕೋಲೆ ಬಸವ. ವಾವ್, ಸೂಪರ್ ಫಾಸ್ಟ್ ಹುಡುಗಿ ನೀನು. ಐ ಲೈಕ್ ಇಟ್. ನಿನ್ನ ನೋಡಿದ್ರೆ ನನಗೆ ಬರ್ತಾಳೆ ಅಭಿಯಾನ್ಸಿ. ನೀನ್ ಆಗೋದು ಗ್ಯಾರಂಟಿ ನನ್ನ ಫಿಯಾನ್ಸಿ. ಐ ಲೈಕ್ ಇಟ್. ಹೇ ಮಿಸ್ಟರ್, ಸೈಡ್ ಹಚ್ಚು. ನಾನು ರೂಪವಂತೆ, ಚಾಣಾಕ್ಷೆ, ಶ್ರೀಮಂತೆ. ಆಗಲ್ವ ಶ್ರೀಮಂತನ ನಮ್ಮ ಅಪ್ಪನಿಗೆ ನಾನು ಒಬ್ಳೇ ಮಗಳು. ನನ್ನ ಮೈ ಮಾಟ ನೋಡಿ ಹುಡುಗರು ಲೈನ್ ಹಚ್ಚಿ ನಿಲ್ತಾರೆ. ಅಂಥದ್ರಲ್ಲಿ ನಾನು ನಿನ್ನಷ್ಟು ಸುಲಭವಾಗಿ ಒಪ್ಕೊಂಡ್ಬಿಡ್ತೀನ? ಕನಸು ಕಾಣ್ಬೇಡ ನೀನು. ಫುಲ್ ಗ್ರಿಲ್ ಮಾಡಿ ವಿಚಾರಣೆ ಮಾಡೋಕ್ಕಿಂತ ಮುಂಚೆ ಸುಮ್ಮನೆ ಆಸೆ ಇಟ್ಕೋಬೇಡ ನೀನು. ಏನ್ ಮಾತಾಡ್ತೀವ? ಇವ್ ಏನ್ ನಮ್ಮ ಮಗ ಅಂದ್ರೆ ಏನ್ ಅನ್ಕೊಂಡಿ? ಅಮೇರಿಕದಾಗ ಇಂತ ದೊಡ್ಡ ಕೆಲಸ, ಕೈ ತುಂಬ ಪಗಾರ, ದೊಡ್ಡ ಕಾರ್ನಾಗ ಝೂಮ್ ಅಂತ ಹೋಗ್ತಾನವ. ರೇ ಯಾಕಂದ್ರೆ ನೀವೆಲ್ಲ ಯಾಕುಡಿಸ್ಬೇಡ್ರಿ, ಸ್ವಲ್ಪ ಈ ಕಡೆ ಬರ್ರಿ. ಗಂಡು ಹೆಣ್ಣು ಮಕ್ಕಳು ನಿಮ್ದೇನು ಮಧ್ಯ ಹೆಣ್ಗಳಿಗೆ ಭಾಳ ಡಿಮ್ಯಾಂಡ್ ಐತ್ರಿ. ಇದು ಬರ್ರಿ, ಸೈಡ್ ಐತ್ರಿ ಇದ್ದಂಗೆ. ಹೌದ್ರಿ, ಬಂದ್ ವರ್ಗಳನ್ನೆಲ್ಲ ನಮ್ ಸುಕುಮಾರಿನೇ ವಿಚಾರಿಸ್ಕೊಳ್ಳೋದು. ಮುಂದೆ ನೋಡ್ತಾ ಇರಿ ಮಜಾನ. ಹೇ ಮಿಸ್ಟರ್, ಬನ್ರಿ ಇಲ್ಲಿ. ಅಯ್ಯಪ್ಪ, ಇಷ್ಟೊಂದು ದೂರ ಸರಣಿಲ್ಲ ನೋಡಕ್ ಹತ್ರ ಕರಿತಾ ಇದಾವಲ್ಲ, ಏನ್ ಗ್ರಹಚಾರ ಕಾದಿದೇನೋ ಏನೋ. ಎಲ್ಲಿ ಸ್ವಲ್ಪ ನಿಮ್ ತಲೆ ಮುಂದೆ ಮಾಡಿ ನೋಡೋಣ. ಅಯ್ಯೋ, ನನಗೆ ಅದೇ ಡವ್ ಅಂತ ಇದೆ. ಅಯ್ಯೋ, ಯಾಕಂಗ್ ನನ್ ಮಗನ್ ಕೂದಲ ಎಳಿತಾ ಇದೀಯಾ? ಅಯ್ಯೋ, ಅದ್ಯಾಕಷ್ಟು ಗಾಬರಿ ಅಂತೀರಾ? ನಿಮ್ ಮಗನ್ ತಲೆ ಮೇಲಿರೋ ಕೂದಲು ನಿಜಾನೋ ಇಲ್ಲ ವಿಗ್ಗೋ ಅಂತ ಟೆಸ್ಟ್ ಮಾಡಿದೆ ಅಷ್ಟೇ. ರೈ, ನಮ್ ಕಾಲೆಲ್ಲ ಏನ್ರಿ, ನನ್ನ ಶೋಲ್ಡರ್ಸ್ ತುಂಬಾ ಕೂದಲಿಲ್ಲ. ಯಾಕೆ ಗೊತ್ತೇನ್ರಿ? ನಾನ್ ಹಚ್ಚೋ ಶಾಂಪು ಹೆಸರು ಹೆಡ್ ಅಂಡ್ ಶೋಲ್ಡರ್ಸ್ ಅಂತ. ಓಹೋ, ಮೈಯಲ್ಲೆಲ್ಲ ಕೂದಲು ಇದ್ರೆ ಅಂತವ್ರಿಗೆ ಮಾನವ್ರು ಅನ್ನೋಲ್ಲ ರೀ, ಆದಿ ಮಾನವ್ರು ಅಂತಾರೆ. ಹೌದು, ಅಮೆರಿಕಾದಲ್ಲಿ ನೀವು ಯಾವ ಕಾರ್ ಇಟ್ಕೊಂಡಿದ್ದೀರಾ? ನನ್ನ ಹತ್ರನ 1992 ಟೊಯೋಟಾ ಕರೋಲಾ ಇದೆ ರೀ. ನಮ್ಮ ಮನೆಯಲ್ಲಿ ಇದೆಯಲ್ಲ ನಮ್ ನಾಯಿ, ಅದು ಸುಸ್ಸು ಮಾಡೋಕೆ ನಾವು ಕರ್ಕೊಂಡು ಹೋಗೋದು ಬ್ರ್ಯಾಂಡ್ ನ್ಯೂ ಟೊಯೋಟಾ ಕಾರಲ್ಲಿ. ನಮ್ ಸ್ಟ್ಯಾಂಡರ್ಡ್ ಏನು, ನಮ್ ಅಂತಸ್ತೇನು? ಯಾವ್ದೋ ಜುಜುಬಿ ಡಕೋಟ 20 ವರ್ಷದ ಕಾರ್ ಇಟ್ಕೊಂಡು ಯಾಕೆ ಬರ್ತೀರಾ? ಗೌರಿ, ಬಿಸ್ಕೆಟ್ ಚಾ ತಗೊಂಡ್ಬಂದು ಕೊಡು. ವಾವ್, ಐ ಲೈಕ್ ಇಟ್. ರೀ, ಏನ್ರಿ ನನ್ನಂತ ಸುರ್ಸಂದ್ರೆ ನಿಮ್ ಮುಂದೆ ನಿಂತಿದ್ದೀನಿ. ನಾನ್ ಬಿಟ್ಟು ಅದ್ ಯಾರೋ ಕೆಲಸ ಹುಡುಗಿ ನೋಡ್ಕೊಂಡು ಬಾಯ್ ಬಿಡ್ತಾ ಇದ್ದೀರಲ್ಲ, ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ ನಿಯತ್ತು ಮತ್ ನಿಮ್ ಸ್ಟ್ಯಾಂಡರ್ಡ್ ಏನಂತ. ಏನ್ರಿ, ಜಾಗ ಖಾಲಿ ಮಾಡ್ರಿ. ಲೇ ಮಗನ, ಸಾಕ್ ನಡಿಯೋ, ಮರ್ಯಾದೆ ತೆಗೆಸ್ಕೊಂಡಿದ್ದು. ಆಕೇನೋ ತಾನು ಐಶ್ವರ್ಯ ರಾಯ್ ಅನ್ಕೊಂಡ್ಬಿಟ್ಟಾಳ. ಇಂಥ ಹೆಣ್ಣು ಮನಿಗ್ ಬಂದ್ರ ಮನಿ ಬರ್ಬಾರ್ದಂದ್ರ ಸಂಶಯನೇ ಇಲ್ಲ. No, mommy, I like that girl, mommy. ಏ, ತಲೆ ಕೆಟ್ಟತ್ತೇನೋ ನಿಂಗ? ಆಕಿ ಗೌಡ್ರ ಮನೆ ಕೆಲಸಕ್ಕೆ. ಗುರು, ನೀನ್ ಈ ಕಡೆ ಬಾ, ನಿಂಗೆ ಆ ಹುಡುಗಿ ಬೇಕ್ತಾನೆ. ಕಮಿಷನ್ ಮರಿಬೇಡ, ಆ ಹುಡುಗನೇ ಸೆಟ್ ಮಾಡ್ಕೊಡ್ತೀನಿ ಆಮೇಲೆ ಚಾಲೆ. ಹೋಗಯ್ಯೋ, ಕಮಿಷನ್ ಹೋಗಿ ಆ ಕೆಲಸ ಮಾಡೋ ಹುಡುಗಿನ ಗಂಟಾಗತ್ತೆ. ನಡ್ರಿ, ಸಾಕು ಹೋಗೋಣಂತ. ನನ್ ಕಮಿಷನ್ ಕೊಟ್ಟು ಏ, ಯಾವ ಮಾರಮ್ಮ ಹೇಳ? I will come back for you, baby. I will come back later. ಅಯ್ಯೋ ಸುಕ್ಕು, ನೀನ್ ಹಿಂಗೆ ಮಾಡ್ತಾ ಇದ್ರೆ ಆ ತಮಿಳ್ರು ಜೈಲಲಿತ ಅವಳಲ್ಲ, ಅವಳ ತರ ಸುಕುಮಾರಿಯಾಗೆ ಉಳಿದು ಬಿಡ್ತೀಯ ಅಂತ ನನಗೆ ಭಯ. ಅಯ್ಯೋ ಅಕ್ಕವ್ರೆ, ನಿಮ್ ಫಿಗರ್ ಏನಾದ್ರೂ ಅವ್ರ ಫಿಗರ್ ತರ ಆಗೋದ್ರೆ ಚೆನ್ನಾಗಿರೋದಿಲ್ಲ. ಆಮೇಲೆ ನಿಮಗ್ ಜಾನ್ ಅಬ್ರಾಮು ಸಿಗಲ್ಲ, ಜಾನಿ ದೇವರು ಸಿಗಲ್ಲ. ಎಲ್ರೂ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ತೀರಾ? ನಾನು ಹೀಗೆ ಇರ್ತೀನಿ. ನನಗೆ ಎಷ್ಟೇ ವಯಸ್ಸಾದ್ರೂ ಆ ರೇಖಾ ಶ್ರೀದೇವಿಗಳ ತರ ಹೀಗೆ ಫಿಗರ್ ಮೇಂಟೈನ್ ಮಾಡ್ತೀನಿ. ನನ್ ಗಲ್ಲ ನೋಡ್ರಿ, ಹೇಮಮಾಲಿನಿ ಗಲ್ಲ ತರ ನುಣುಪಾಗಿ ಹೊಳಪಾಗಿ ಆಪಲ್ ತರ ಹೀಗೆ ಇರುತ್ತೆ. ನನಗೆ ಇಷ್ಟ ಆಗೋ ಗಂಡು ಸಿಗೋವರೆಗೂ ಅಭಿಷೇಕ್ ಅಲ್ಲ ಅವ್ರ ಅಪ್ಪ ಬಂದ್ರು ಕೂಡ ಒಪ್ಕೊಳ್ಳಲ್ಲ. ಅಯ್ಯೋ ದೇವ್ರೆ, ನಮ್ ಸುಕ್ಕುಗೆ ಅಮೇರಿಕಾದಲ್ಲಿರೋ ಯಾವ್ದಾದ್ರು ಹೊರಟೆ ಕಂಟಿನ್ಯೂಗೆ ಕೂಡಿ ಬರೋ ಹಂಗ್ ಮಾಡಪ್ಪ. ನಯಾಗರ, ನ್ಯೂಯಾರ್ಕು, ಕ್ಯಾಲಿಫೋರ್ನಿಯಾ ನೋಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ವಪ್ಪ. ನಮ್ಮ ಆಸೆ ತಣ್ಣೀರು ಹಚ್ಕೊಡಪ್ಪ ದೇವ್ರೆ.